ಇನ್ನು 15 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಲಿದ್ದು ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಸಿಪಿ ಯೋಗೇಶ್ವರ್ ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟದ್ದು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನೂ ಇಲ್ಲ, ಆದರೆ ನಾನು ಕೂಡ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಶಾಸಕ ವಿನಯ್ ಕುಲಕರ್ಣಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಳಗಾವಿ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ದು, ಮೂಡ ಹಗರಣದಿಂದ ಸದನ ನಡೆಯಲಿಲ್ಲ. ಆ ಸಮಯದಲ್ಲಿ ಯಾರಿಗೂ ಮಾತನಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಹೋರಾಟದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಿಜೆಪಿ ಇದ್ದಾಗಲೂ ಸ್ವಾಮೀಜಿ ಹೋರಾಟ ಮಾಡಿದ್ದಾರೆ. ನ್ಯಾಯ ಸಿಗೋವರೆಗೂ ಸ್ವಾಮೀಜಿ ಹೋರಾಟ ಮಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗ ಹೋರಾಟ ಮಾಡುವುದು ಬೇಡ ಅಂತ ಹೇಳೋಕ್ಕೆ ಆಗೋಲ್ಲ ಅಂತ ವಿನಯ್ ಕುಲಕರ್ಣಿ ಹೇಳಿಕೊಂಡಿದ್ದಾರೆ. ಆತರ ಏನಿಲ್ಲ, ಅವರು ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಬಟ್ ಆತರ ಏನಿಲ್ಲ. ಎಲ್ಲರೂ ನಾಳೆಲ್ಲರೂ ಕರೆದಾರ ಸಂಪುಟ ವಿಸ್ತರಣೆ ಆಗುವಂತದ್ರಲ್ಲಿ ಇದೆ. ಇವಾಗ ಮೋಸ್ಟ್ಲಿ ನನಗೆ ಅನ್ಸಬಿಟ್ಟು ಈಗ ಒಂದು 15-20 ದಿನದ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ನೋಡ್ರಿ ನಮ್ಮ ಹೈಕಮಾಂಡ್ ಏನ್ ಮಾಡ್ತಾರೆ ಈ ಸತ್ತು ಅಂತ ನೋಡುವ. ಯಾರ್ಯಾರು ಕೊಡ್ತಾರೆ ಇಲ್ಲ, ವೈಯಕ್ತಿಕ ಅಭಿಪ್ರಾಯ ಇಲ್ಲ. ಹೈಕಮಾಂಡ್ ಡಿಸಿಷನ್ ಇರ್ತೈತೆ ಅದ್ರಾಗ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನ್ ಹೇಳಕ್ಕಾಗಲ್ಲ. ನಾನು ಕೂಡ ಒಬ್ಬ ಆಕಾಂಕ್ಷಿನೇ. ನೋಡ್ರಿ ಈಗ ಬಂತಲ್ಲ, ಈಗ ಟೈಮ್ ಬಂತು. ಹೋದ ಬಾರಿ ಕೂಡ ನಾವು ಸದನದಲ್ಲಿ ನಾವು ಅದ್ರ ಬಗ್ಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ. ನಮ್ಮ ಸ್ಪೀಕರ್ ಅವರಿಗೆ ಪರ್ಮಿಷನ್ ಕೇಳಿದ್ವಿ. ಬಟ್ ಹೋದ ಬಾರಿಗೆ ಸದನ ನಡೀಲಿಲ್ಲ. ಯಾಕಂದ್ರೆ ಮೂಡ ಹಗರಣದಿಂದ ಬಿಜೆಪಿ ಅವರು ಒಂದು ದಿನ ಕೂಡ ಸದನ ನಡೆಯಕ್ ಬಿಡ್ಲಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಯಾರಿಗೂ ಮಾತಾಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಈ ಸಲ ನನಗನ್ಸ್ಮಟ್ಟಿಗೆ ಕೊಡ್ತಾರ ಇಲ್ಲ, ಎಲ್ಲ ಬರಲ್ಲ. ಆತರ ಏನಿಲ್ಲ, ಅವರು ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಬಟ್ ಆತರ ಏನಿಲ್ಲ. ಎಲ್ಲರೂ ನಾಳೆಲ್ಲರೂ ಕರೆದಾರ ಸಂಪುಟ ವಿಸ್ತರಣೆ ಆಗುವಂತದ್ರಲ್ಲಿ ಇದೆ. ಇವಾಗ ಮೋಸ್ಟ್ಲಿ ನನಗನ್ಸ್ಬಿಟ್ಟು ಈಗ ಒಂದು 15-20 ದಿನದ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ನೋಡ್ರಿ ನಮ್ಮ ಹೈಕಮಾಂಡ್ ಏನ್ ಮಾಡ್ತಾರೆ ಈ ಸತ್ತು ಅಂತ ನೋಡುವ. ಯಾರ್ಯಾರು ಕೊಡ್ತಾರೆ ಇಲ್ಲ, ವೈಯಕ್ತಿಕ ಅಭಿಪ್ರಾಯ ಇಲ್ಲ. ಹೈಕಮಾಂಡ್ ಡಿಸಿಷನ್ ಇರ್ತೈತೆ ಅದ್ರಾಗ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನ್ ಹೇಳಕ್ಕಾಗಲ್ಲ. ನಾನು ಕೂಡ ಒಬ್ಬ ಆಕಾಂಕ್ಷಿನೇ. ನೋಡ್ರಿ ಈಗ ಬಂತಲ್ಲ, ಈಗ ಟೈಮ್ ಬಂತು. ಹೋದ ಬಾರಿ ಕೂಡ ನಾವು ಸದನದಲ್ಲಿ ನಾವು ಅದ್ರ ಬಗ್ಗೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ. ನಮ್ಮ ಸ್ಪೀಕರ್ ಅವರಿಗೆ ಪರ್ಮಿಷನ್ ಕೇಳಿದ್ವಿ. ಬಟ್ ಹೋದ ಬಾರಿಗೆ ಸದನ ನಡೀಲಿಲ್ಲ. ಯಾಕಂದ್ರೆ ಮೂಡ ಹಗರಣದಿಂದ ಬಿಜೆಪಿ ಅವರು ಒಂದು ದಿನ ಕೂಡ ಸದನ ನಡೆಯಕ್ ಬಿಡ್ಲಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಯಾರಿಗೂ ಮಾತಾಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಈ ಸಲ ನನಗನ್ಸ್ಮಟ್ಟಿಗೆ ಕೊಡ್ತಾರ ಇಲ್ಲ, ಎಲ್ಲ ಬರಲ್ಲ. ಆತರ ಏನಿಲ್ಲ, ಅವರು ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಬಟ್ ಆತರ ಏನಿಲ್ಲ. ಎಲ್ಲರೂ ನಾಳೆಲ್ಲರೂ ಕರೆದಾರ ಸಂಪುಟ ವಿಸ್ತರಣೆ ಆಗುವಂತದ್ರಲ್ಲಿ ಇದೆ. ಇವಾಗ ಮೋಸ್ಟ್ಲಿ ನನಗನ್ಸ್ಬಿಟ್ಟು ಈಗ ಒಂದು 15-20 ದಿನದ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ನೋಡ್ರಿ ನಮ್ಮ ಹೈಕಮಾಂಡ್ ಏನ್ ಮಾಡ್ತಾರೆ ಈ ಸತ್ತು ಅಂತ ನೋಡುವ. ಯಾರ್ಯಾರು ಕೊಡ್ತಾರೆ ಇಲ್ಲ, ವೈಯಕ್ತಿಕ ಅಭಿಪ್ರಾಯ ಇಲ್ಲ. ಹೈಕಮಾಂಡ್ ಡಿಸಿಷನ್ ಇರ್ತೈತೆ ಅದ್ರಾಗ.